ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಆದರೆ ನನ್ನ ಹತ್ರ ಯೂನಿಕ್ ಕಲೆಕ್ಷನ್ಸ್ ಯಾವುದೂ ಇಲ್ಲ, ಎಲ್ಲ ಹಳೇ ಕಲೆಕ್ಷನ್ಸೇ ಇರೋದು. ಸಾಫ್ಟಾಗಿ ಪ್ಯೂರ್ ಸಿಲ್ಕ್. ನನ್ನ ತಮ್ಮನ ಮದ್ವೆಲೆ ನಾವೆಲ್ಲ ಕಾಸ್ಟ್ಲಿ ಸ್ಯಾರಿ ತಗೊಂಡಿದ್ವಿ. ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಅವಾಗಲೇ 24,000 ಸ್ಯಾರಿ ತೊಗೊಂಡಿದ್ದೀನಿ ನಾನು. ಕೊಡ್ಸಿದ್ದೀವಿ ನಾವು. ಅದು ನನ್ನ ತಮ್ಮ ಮದುವೆ ಸ್ಯಾರಿ. ಚೆನ್ನಾಗಿ ಕಾಣಿಸ್ತಿದೆ. ಬಾರ್ಡ್ರು ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ನಮ್ಮದು ತವ್ರ ಮನೆ ಗಂಟೆ ಇದೆ, ನಿಧಿ. ತವ್ರ ಮನೆ ಜೊತೆಗೆ ಸ್ವಲ್ಪ ಗಂಡ ಮನೆದು ಐತೆ. ಇದು ಕೂಡ ಕನಕಪುರದಲ್ಲೇ ತೊಗೊಂಡಿರೋ ಸೀರೆ. ಈಗ ಸ್ಯಾರಿಗೆ ಒಂದಕ್ಕೂ ವರ್ಕ್ ಮಾಡಿಸಿರ್ಲಿಲ್ಲ. ಫಸ್ಟ್ ಟೈಮ್ ನನಗೆ ವರ್ಕ್ ಮಾಡಿಸಿ ತಂದ್ಕೊಟ್ಟಿದ್ದು ಸ್ಯಾರಿ. ಬ್ಲೌಸ್ ನೋಡಿ ನನಗೆ ತುಂಬ ಖುಷಿ ಆಗೋಯ್ತು. ಎಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ. ಪಿಕಾಕ್ ಇದು ಇವಾಗ ಮೀನಾಕಾರಿ ವರ್ಕ್ ಅಂತ ಈಗ ಟ್ರೆಂಡಿಂಗಲ್ಲಿದೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ, ನನ್ನ ಹತ್ರ ಇರೋದನ್ನು. ನಾನು ಯಾವ ರೀತಿ ಸಿಲ್ಕ್ ಸ್ಯಾರಿಗಳನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅಂತ ನೋಡಿ. ಗಂಟು ಇದರಲ್ಲಿ ನಮ್ಮದು ತವ್ರ ಮನೆ ಗಂಟೆ ಇದೆ, ನಿಧಿ. ತವ್ರ ಮನೆ ಜೊತೆಗೆ ಸ್ವಲ್ಪ ಗಂಡ ಮನೆದು ಐತೆ. ಯಾಕೆಂದರೆ ನನ್ನ ಮದುವೆ ಸೀರೆ, ನನ್ನ ಮದುವೆಗಿಂತ ಮುಂಚೆ ತೊಗೊಂಡಿದ್ದ ಸೀರೆಗಳನ್ನೆಲ್ಲ ನಾನು ತೊಗೊಬಂದಿದ್ದೀನಿ. ಅದರಲ್ಲೂ ಇನ್ನೂ ಸ್ವಲ್ಪ ನಮ್ಮಮ್ಮನ ಮನೇಲಿದೆ. ಇಲ್ಲಿರೋದನ್ನು ನಾನು ತೋರಿಸ್ತಾ ಇದ್ದೀನಿ. ಆದರೆ ಇವಾಗೆಲ್ಲ ಸಿಲ್ಕ್ ಸ್ಯಾರಿಗಳನ್ನ ಪ್ಯಾಕ್ ಮಾಡೋಕ್ಕೆ ಅಂತಲೇ ಫುಲ್ ಪ್ಯಾಕಿಂಗ್ ಕವರ್ಗಳು ತೊಗೊಬಂದು ಇಟ್ಕೊಂಡಿರ್ತಾರೆ. ಆದರೆ ನಾನು ಮದುವೆಯಾಗಿ ಬಂದಾಗಿಂದನೂ ಈ ಬಿಳಿ ಪಂಚಲ್ಲೇ ನಾನು ಕಟ್ಟಿಕ್ಕಿರೋದು. ಈ ಥರ ಆಕ್ಚುಲಾಗಿ ಪಂಚಲಿ ಬ್ಯಾಗ್ ಹೊಲ್ಸೋಣ ಅಂತ ಅನ್ಕೊಂತಾನೆ ಇದ್ವಿ, ಇನ್ನ ಹೊಲ್ಸಿಲ್ಲ. ಆದರೆ ಒಂದು ಬಿಳಿ ಪಂಚೆ ತಗೊಂಡು ನೀಟಾಗಿ ಕಟ್ಟಿಕ್ಕಿದ್ದೀನಿ ನೋಡಿ. ಗಂಟನ್ನು ಬಿಚ್ತಾ ಇದ್ದೀನಿ. ಇದೇ ಸ್ಯಾರಿ ಕಲೆಕ್ಷನ್ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಆದರೆ ನನ್ನ ಹತ್ರ ಯೂನಿಕ್ ಕಲೆಕ್ಷನ್ಸ್ ಯಾವುದೂ ಇಲ್ಲ, ಎಲ್ಲ ಹಳೇ ಕಲೆಕ್ಷನ್ಸೇ ಇರೋದು. ಬಟ್ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ನೋಡೋಣ. ಸೀರೆ ನೋಡಿದ್ಮೇಲೆ ಕಮೆಂಟ್ ಮಾಡಿ. ಫಸ್ಟು ಎಂಗೇಜ್ಮೆಂಟ್ ಸ್ಯಾರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಸಿಲ್ಕ್ ಸ್ಯಾರಿಗಳನ್ನ ತೊಗೊಂಡು ಸ್ಟಿಚ್ ಮಾಡಿಸಿ ಅದನ್ನು ನಾನೇ ಹಾಕೋತಾ ಇದ್ದಿದ್ದು. ನಮ್ಮಮ್ಮ ಹಾಕೋತಾ ಇರಲಿಲ್ಲ. ಇದನ್ನು ಮಾತ್ರ ಮದುವೆ ಟೈಮಲ್ಲಿ ತೊಗೊಂಡಿದ್ರಿಂದ ಎಂಗೇಜ್ಮೆಂಟಲ್ಲಿ ಹಾಕ್ಕೊಂಡಿದ್ದೆ. ಇದು ನಮ್ಮ ಮನೆಯಿಂದ ಫಸ್ಟು. ಈ ಬಾರ್ಡ್ರ್ ಇಷ್ಟ. ಅಶ್ವಿನಿ ಹತ್ರ ನಮ್ಮ ಹತ್ರ ಟ್ವಿನ್ನಿಂಗ್ ಮಾಡೋಕ್ಕೆ ಅಂತ ಹೇಳಿದ್ವಲ್ಲ, ಅಶ್ವಿನಿ ಧಾರೆ ಸೀರೆ ನಂದು ಎಂಗೇಜ್ಮೆಂಟ್ ಸೀರೆ. ನಂದು ಫುಲ್ ಪ್ಲೇನ್ ಇದೆ. ಇವ್ರದಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಪಿಕಾಕ್ ಇದು ಇವಾಗ ಮೀನಾಕಾರಿ ವರ್ಕ್ ಅಂತ ಈಗ ಟ್ರೆಂಡಿಂಗಲ್ಲಿದೆ. ನಾನು 8 ವರ್ಷದಿಂದನೇ 8 ವರ್ಷ ಮುಂಚೆನೆ ತಗೊಂಡ್ಬಿಟ್ಟಿದ್ದಾರೆ. ಅದಾದಮೇಲೆ ಶಾಸ್ತ್ರಕ್ಕೆ ಅಂತ ನಮ್ಮ ಮನೆಯಿಂದ, ನಮ್ಮ ಹಸ್ಬೆಂಡ್ ಮನೆಯಿಂದ ಎಂಗೇಜ್ಮೆಂಟಲ್ಲಿ ಕೊಡ್ತಾರಲ್ಲ ಆ ಸೀರೆ ಇದು. ಚೆನ್ನಾಗೈತೆ. ಇನ್ನೊಂದು ಖುಷಿ ಏನಂದರೆ, ನಾನು ತಗೊಂಡಿದ್ದ ಸಿಲ್ಕ್ ಸ್ಯಾರಿಗೆ ಒಂದಕ್ಕೂ ವರ್ಕ್ ಮಾಡಿಸಿರ್ಲಿಲ್ಲ. ಫಸ್ಟ್ ಟೈಮ್ ನನಗೆ ವರ್ಕ್ ಮಾಡಿಸಿ ತಂದ್ಕೊಟ್ಟಿದ್ದು ಸ್ಯಾರಿ. ಬ್ಲೌಸ್ ನೋಡಿ ನನಗೆ ತುಂಬ ಖುಷಿ ಆಗೋಯ್ತು. ಎಲ್ಲರಿಗೂ ಹೇಳಿದೆ ಬ್ಲೌಸಿಗೆ ವರ್ಕ್ ಮಾಡಿಸಿದ್ದಾರೆ ನೋಡಿ ಅಂತ. ನಮ್ಮ ಯಜಮಾನ್ರ ಮನೆಯಿಂದ ಕೊಟ್ಟಿದ್ದು ಸೀರೆ ಇದು, ಎಂಗೇಜ್ಮೆಂಟ್ ಇದು. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಸೇಮು ಲೈಟ್ ಪಿಂಕ್, ಬೇಬಿ ಪಿಂಕ್. ನಂದು ನಮ್ಮ ಹತ್ರ ಡಾರ್ಕ್ ಪಿಂಕ್. ಅವಾಗಲೇ 24,000 ಸ್ಯಾರಿ ತೊಗೊಂಡಿದ್ದೀನಿ ನಾನು. ಕೊಡ್ಸಿದ್ದೀವಿ ನಾವು. ನನ್ನ ರಿಸೆಪ್ಷನ್ಸ್ ಅವಾಗ ಈ ಕಲರ್ ಟ್ರೆಂಡ್. ಈ ಕಲರ್ ಸ್ಯಾರಿನೂ ಟ್ರೆಂಡು, ಈ ಬ್ಲೌಸು ಟ್ರೆಂಡ್. ಈ ಬ್ಲೌಸ್ ಟ್ರೆಂಡ್. ಅವಾಗ ಕುಂದನ್ ವರ್ಕು ಫುಲ್ಲು ಅಶ್ವಿನಿ ಹೊಲಿಸಿದ್ದು. ಬಟ್ ಅವಾಗ ಸ್ಟಿಚ್ ಮಾಡಿಸಿದ್ ನೋಡಿ, ಅದಕ್ಕೆ ಚೂರು ಶೇಡ್ ಆಗಿಲ್ಲ. ಒಂದು ಮಣಿನೂ ಕೂಡ ಬಿದ್ದಿಲ್ಲ. ನೀಟಾಗಿದೆ. ನಾನು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್. ನಮಗೆ ಗೊತ್ತಿಲ್ಲದೆ ಈ ಥರ ಸೀರೆಗಳು ತೊಗೊಂಡ್ಬಿಟ್ಟಿದ್ವಿ ಅವಾಗ. ಅಂದರೆ ನಾನು ಆಲ್ಬಂಬಲ್ಲಿದೆ ಫೋಟೋಸು. ಆಲ್ಬಮ್ ವಿಡಿಯೋ ಮಾಡ್ತೀನಲ್ಲ ಅವಾಗ ತೋರಿಸಿ. ಸೆರಗು ಮಾತ್ರ ತುಂಬ ಚೆನ್ನಾಗಿದೆ. ಅದಕ್ಕೆ ಸೆರಗು ಚೆನ್ನಾಗಿದೆ, ಸ್ಯಾರಿನೂ ಚೆನ್ನಾಗಿದೆ. ನನ್ನ ಮದುವೆ ರಿಸೆಪ್ಷನ್ ಆದಮೇಲೆ ನಮ್ಮ ತಮ್ಮ ಮದುವೆಯಲ್ಲಿ ನಮ್ಮ ದೊಡ್ಡಮ್ಮನ ಮಗಂದು ಮದುವೆ ರಿಸೆಪ್ಷನಲ್ಲಿ ಹಾಕೊಂಡಿದ್ದೆ ಅಷ್ಟೇ 2 ಟೈಮ್ಸ್. ಧಾರೆ ಸೀರೆ ನೋಡಿ, ನನ್ನ ಫೇವ್ರೆಟ್ ಸ್ಯಾರಿ. ತುಂಬ ಭಾರ ಇದೆ. ಈ ಕುಚ್ಚಾಕಿದ್ದು ನಾನೇ. ಇಲ್ಲ ಇದಕ್ಕಲ್ಲ, ಇದಕ್ಕೆ ನಾನೇ ನಾನು ಮದುವೆ ಸೀರೆಗೆಲ್ಲ ಹಾಕಿಸ್ಕೊಂಡಿದ್ದೆ ಅಲ್ಲಿ. ಸೇಮ್ ಕುಚ್ಚು. ಕರೆಕ್ಟ್, ಕನ್ಫ್ಯೂಸ್ ಆಗಿದ್ದೀನಿ ನೋಡಿ. ಅವ್ರಿಗಿಂತ ನಾನೇ ಚೆನ್ನಾಗಿ ಹಾಕಿದ್ದೀನಿ. ಅದಕ್ಕೆ ಇಲ್ಲಿ ನೋಡಿ, ಈ ಕುಚ್ಚು ಹಾಕಿದ್ದು ನಾನೇ. ನನ್ನ ಮದುವೆಯಲ್ಲಿ ನಮ್ಮನೆಯಿಂದ ಕೊಡಿಸಿದ್ದ ಧಾರೆ ಸೀರೆ ಇದು. ನಮ್ಮಮ್ಮ ಕೊಡಿಸಿದ ಧಾರೆ ಸೀರೆ, ನಮ್ಮ ಮನೆಯವರು ಕೊಡಿಸಿದ್ರು. ಆ ಧಾರೆ ಸೀರೆ ಕಡಿಮೆಲಿ ತೊಗೋಬೇಕು ಅಂತ ಹೇಳ್ತಿದ್ರಲ್ಲ, ಸೊ ಹಾಗಾಗಿ ಕೊಡಿಸಿದ್ರು. ಬಟ್ ನಾವೇ ಎತ್ಕೊಂಡಿದ್ವಿ. ಇದು ಏನು ಕಡಿಮೆ ಇಲ್ಲ. ಇದು ಅವಾಗಲೇ 3,500 ಏನೋ ಇತ್ತು.
ದಾರೆಗೆ ಹಾಕ್ಕೊಂಡಿದ್ದೆ. ಚೆನ್ನಾಗಿತ್ತಾ? ಏನೂ ವರ್ಕ್ ಮಾಡಿಸ್ದೆ, ಬಾರ್ಡ್ರಲ್ಲಿ ಇದ್ದಂಥ ಡಿಸೈನ್ನೇ ಹೈಲೈಟ್ ಮಾಡಿಸಿರೋದು. ಬಟ್ ಇದು ಹೆಂಗ್ ಕಾಣಿಸ್ತಿದೆ ಅಂದ್ರೆ ಈಗ ಪೇಂಟಿಂಗ್ ಮಾಡಿಸ್ತಾರಲ್ಲ ಆ ತರ ಅನ್ನಿಸ್ತಿದೆ, ಪೇಂಟಿಂಗ್ ತರ ಅನ್ನಿಸ್ತಿದೆ ಇದು. ಇದು ನಮ್ಮ ಮನೆಯಿಂದ ಕೊಡ್ಸಿದ್ ಸ್ಯಾರಿ. ಅಶ್ವಿನಿ ಹೇಳಲಿಲ್ವಾ, ನಮ್ಮ ಅದಕ್ಕೆ ಬಂದಾಗ ಒಂದ್ಸಲ ಬಂದಾಗ ಒಂದು ಸ್ಯಾರಿ, ಬೆಳಿಗ್ಗೆ ಒಂದು ಸ್ಯಾರಿ, ಸಂಜೆ ಹೋಗುವಾಗ ಒಂದು ಸ್ಯಾರಿ ಹಾಕೊಂಡಿದ್ರು ಅಂತ. ಗೋಲ್ಡ್ ಬ್ಲೌಸ್ ವರ್ಕ್ಗಳು ಚೆನ್ನಾಗಿ ಮಾಡಿದ್ರು ಅವಾಗ ಮಿಷಿನ್ ವರ್ಕೇ ಮಾಡಿಸಿರೋದು. ನೆನಪಾಯ್ತು, ನನ್ನ ಬೀಗ್ರೂಟದಲ್ಲಿ ಉಟ್ಕೊಂಡಿದ್ದು ಸ್ಯಾರಿ ಅಶ್ವಿನಿ ಬೀಗ್ರೂಟದಲ್ಲಿ ನಮ್ಮ ಮನೆಗೆ ಹಾಕೊಂಬಂದಿದ್ರು. ಅಶ್ವಿನಿ ಮನೆಗೆ ಹಾಕೊಂಡೋಗಿದ್ದೆ. ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ. ರಿಸೆಪ್ಷನ್ನು, ದಾರೆ, ಬೀಗ್ರೂಟ ಎಲ್ಲ ಸೀರೆ ಆದ್ಮೇಲೆ ನೆಕ್ಸ್ಟ್ ಬರೋದೇ ಸೀಮಂತ. ಇದು ಇನ್ನೊಂದು ಸ್ಯಾರಿ ಹಾಕೊಂಡಿದ್ರಲ್ಲ ಬೀಗ್ರೂಟದಲ್ಲಿ, ಇದು ಬೀಗ್ರೂಟದಲ್ಲಿ ಫಸ್ಟ್ ಹಾಕೊಂಡಿದ್ದ ಸ್ಯಾರಿ. ವೈಟ್ ಇದ್ರೂ ಸಾಫ್ಟಾಗಿ ಹೆಂಗಿದೆ. ನಾನು ಇದನ್ನೆಲ್ಲ ಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ದೇವ್ರ ಗುಡ್ಸಕ್ಕೆ ಅಂತಾನೆ ತೊಗೊಂಡಿದ್ದ ಸೀರೆಗಳಿದೆಲ್ಲ. ಬಟ್ ಈಗ ಈ ಥರ ಬರಲ್ಲ. ಶೈನಿಂಗ್ ನೋಡಿ, ಜರಿ ಶೈನಿಂಗ್ ಚೆನ್ನಾಗಿದೆ. ಜರಿ ಶೈನಿಂಗ್ ನೋಡಿ, ಹಾಳಾಗಲ್ಲ. ತುಂಬ ಚೆನ್ನಾಗೈತೆ. ಮಲ್ಟಿ ಕಲರ್ ಅಮ್ಮ ಹತ್ರ ಒಂದಿದೆ ಅಲ್ವಾ? ಎಲ್ಲಾರ ಹತ್ರ ಐತೆ ಈ ಸೀರೆ. ನೋಡಿದ್ಯಾ ಅಶ್ವಿನಿ? ಕಡೆ ಹೋದ್ರೆ ಎಲ್ಲಾರ ಹತ್ರ, ಹಳ್ಳಿಗಳ ಸೈಡು, ಹಳ್ಳಿ ಅಂತಾನೆ ಅಲ್ಲ, ಸಿಟಿಲೂ ಅಷ್ಟೇ ಒಂದು 8 ಆ ಟ್ರೆಂಡ್ ಅವಾಗ ಇದು. 8 years ರೈನ್ಬೋ ಸ್ಯಾರಿ, ರೈನ್ಬೋ ಸ್ಯಾರಿ ಇದು. ರೈನ್ಬೋ ಸ್ಯಾರಿ ನೋಡಿ ಅಶ್ವಿನಿ, ಸೆರಗ್ ನೋಡಿ ಎಷ್ಟು ಚೆನ್ನಾಗಿದೆ. ಕಾಮನ್ ಬಿಲ್ಲು ಸೀರೆ ಅಂತ ಏನು. ಇದು ನನ್ನ ಮಗಳು ಸೀಮಂತದ ಸ್ಯಾರಿ, ಮೊಯ್ತಾ ಸೀಮಂತದಲ್ಲಿ ಹಾಕೊಂಡಿದ್ದ ಸ್ಯಾರಿ ಇದು. ಆಮೇಲೆ ನಾನು ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ರು. ಮನೆಯಿಂದ ತೊಗೊಬಂದಿರೋ ಸೀರೆಗಳನ್ನೆಲ್ಲ ನಾನು ಒಂದೇ ಶಾಪಲ್ಲೇ ತೊಗೊಂಡಿರೋದು, ಕನಕಪುರದಲ್ಲಿ. ಇದು ಕೂಡ ಕನಕಪುರದಲ್ಲೇ ತೊಗೊಂಡಿರೋ ಸೀರೆ. ಕಲರ್ ಚೆನ್ನಾಗಿದೆ. ಗ್ರೀನೇ ಹಾಕಬೇಕು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಫಸ್ಟದ್ರಲ್ಲಿ ಗ್ರೀನೇ ಹಾಕಬೇಕು. ನಮ್ಮ ಯಜಮಾನ್ರು ಯಾವುದೋ ಬಾರ್ಡರ್ಲೆಸ್ ಇತ್ತು, ಅದು ಒಂದು 10,000 ಮೇಲಿತ್ತು ಅವಾಗ. ಅದನ್ನು ತಗೋ ಅಂದರು. ನಾನು ಏಂತಿಗೆ ಅಂದ್ಬಿಟ್ಟು ಇದೇ 7,000 ಅವಾಗ. ಅದಾದಮೇಲೆ ಸೀಮಂತದೆಲ್ಲ ಹಾಕಿದ್ಮೇಲೆ ಅಶ್ವಿನಿ ಎಂಗೇಜ್ಮೆಂಟಲ್ಲಿ ಹಾಕಿದ್ದೆ. ಬುದ್ಧನ ಸೀಮಂತಕ್ಕೆ ತೊಗೊಂಡಿದ್ದಂಥ ಸ್ಯಾರಿ ಇದು. ಫಸ್ಟ್ ಸೀಮಂತದಲ್ಲಿ ಕಡಿಮೆ ದುಡ್ಡನ್ನು ತೊಗೊಂಡ, ಏನೂ ಇಲ್ಲದೆ ಸುಮ್ಮನೆ ಶಾಸ್ತ್ರ ಮಾಡಿ ಮಡ್ಲು ತುಂಬಿ ಕಳಿಸೋ ಬುದ್ಧನ ಸೀಮಂತಕ್ಕೆ 14,000 ರೂಪಾಯಿ ಸೀರೆ ತೊಗೊಂಡಿದ್ದು. ಫೋಲ್ಡಿಂಗು ನಾವು ಅವಾಗ ಈ ಕಡೆ ಮಾಡಿಸ್ತಿದ್ವಿ, ಇವಾಗ ಉಲ್ಟಾ ಇದೆ, ಸೀದಾ ತೋರಿಸ್ತಾರೆ. ಇಲ್ಲಿ ನೋಡಿ, ವಾವ್, ಬಾರ್ಡ್ರ್ ನೋಡಿ ಎಷ್ಟು ಚೆನ್ನಾಗಿದೆ. ಪುರದಲ್ಲಿ ಬಿಟ್ಟ ಮೇಲೆ ನೆಕ್ಸ್ಟು ತೊಗೊಂಡಿದ್ದೆಲ್ಲ ಆನೆಕಲ್ ಸ್ಯಾರಿಗಳೇ. ಅಶ್ವಿನಿ ಮದುವೆ ಸೀರೆ ಇದು. ಎಲ್ಲ ಶಾಪ್ನು ವಿಸಿಟ್ ಮಾಡಿ ನನ್ನ ಕಣ್ಣಿಗೆ ಬಿದ್ದ ಸೀರೆ ಇದೆ. ಇದೇ ಕಲರ್ ತೊಗೋಬೇಕು ಅಂದ್ಕೊಂಡಿದ್ದು, ಇದೇ ಕಲರ್ ತೊಗೊಂಡಿದ್ದು. ಅಶ್ವಿನಿ ಮದುವೆ ಸೀರೆ ಬೆಳಿಗ್ಗೆ ದಾರೆ ಟೈಮಲ್ಲಿ ಹಾಕೊಂಡಿದ್ದೀನಿ ಇದನ್ನು. ಇಲ್ಲಿ ನೋಡಿ, ನನ್ನ ಮದುವೆ ಫುಲ್ಲು ಮಳೆ, ರೈನ್ ಡ್ರಾಪ್ ಇದೆಲ್ಲ ಮಳೆ ನೀರು. ಸಿಲ್ವರ್ ಜರಿ ಅಶ್ವಿನಿ ಮದುವೆ ಟೈಮಲ್ಲಿ ಸಿಲ್ವರ್ ಜರಿ ಟ್ರೆಂಡ್ ಇತ್ತು. ಸಿಲ್ವರ್ ಜರಿ ಅಲ್ಲ, ಅದಕ್ಕೆ ಕಾಪರ್ ಜರಿ, ಕಾಪರ್ ವಿತ್ ಆಂಟಿಕ್. ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ. ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ನನಗೆ ತುಂಬ ಇಷ್ಟ ಆಗಿ ಮಾಡಿಸಿದ್ದು ವರ್ಕ್ ಇದು. ಚೆನ್ನಾಗಿದೆ, ಹ್ಯಾಂಡ್ ವರ್ಕು. ಅದಾದಮೇಲೆ ಈ ಸೀರೆ ಬಾರ್ಡರ್ಲೆಸ್ಸು ಸಿಲ್ವರ್ ಜರಿ ಇದು. ನನ್ನ ಮದುವೆಲಿ ಈ ಥರ ಆಫ್ ಆ್ಯಂಡ್ ಆಫ್ ಸ್ಯಾರಿ ಟ್ರೆಂಡ್ ಆಗಿತ್ತು. ಟ್ರೆಂಡ್ ಇತ್ತು. ಬಟ್ ನನಗೆ ಈ ಕಲರ್ ಐತೆ ಅನ್ನೋದೇ ಗೊತ್ತಿಲ್ಲದೆ ನಾನು ಈ ಕಲರ್ ತೊಗೋಬಾ ಅಂತ ಹೇಳಿದ್ದು. ಇದು ನನ್ನ ತಮ್ಮ ಮದುವೆ ಸ್ಯಾರಿ ಹಾಕೊಂಡೇ ಇರಲಿಲ್ಲ. ಈಗ ಮೊನ್ನೆ ನಮ್ಮ ಮಾಮನ ಮಗನ ಮದುವೆ ಆಯಿತು, ಅವನ ಮದುವೆಗೆ ಹಾಕೊಂಡಿದ್ದು. ಉಪ್ಪಾಡ ಅಲ್ಲ ಅಶ್ವಿನಿ? ಉಪ್ಪಾಡ. ನಾನು ತಗೊಂಡಾಗ ಎಷ್ಟಿತ್ತು? 3.5 4 ಇತ್ತು. ನೀವು ತಗೊಂಡಾಗ ಎಷ್ಟಾಗಿದೆ? 9,000 ಕೊಟ್ಟು ತಗೊಂಡಿದ್ದಾರೆ. ಊರುಗಳ ಕಡೆ ವರ್ಕ್ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಯಾವುದು ಟ್ರೆಂಡಲ್ಲಿ ಇರುತ್ತೆ ಆ ಡಿಸೈನ್ ಮಾಡಿಬಿಡ್ತಾರೆ. ಮತ್ತು ನೆಕ್ಸ್ಟು ನಮ್ಮ ಮೈದಾ ಮದುವೆ ಸೀರೆ. ಇದು ನನ್ನ ಫೇವ್ರೆಟ್ ಸೀರೆ. ತುಂಬ ಇಷ್ಟ ಆಯಿತು ನನಗೆ ಈ ಸೀರೆ. ನಾನು ಹೋದಾಗ ಇರಲ್ಲ ಈ ಥರ ಕಲರ್ಸ್ ಎಲ್ಲ. ಇನ್ನೂ ಬಾಣಂತನ ಮುಗಿಸ್ಕೊಂಡು ಬಂದಿರಲಿಲ್ಲ, ಅತ್ತೆ ಒಂದು ತಗೊಬಂದಿತ್ತು ಗ್ರೀನು. ನಾನು ಆಮೇಲೆ ಮನೆಗೆ ಬಂದು ಮೆಹಂದಿ ಗ್ರೀನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತೆ ಕರ್ಕೊಂಡೋಗಿ ಇದನ್ನು ತಗೊಬಂದಿದ್ದು. ಸಾಫ್ಟಾಗಿ ಪ್ಯೂರ್ ಸಿಲ್ಕ್
ನನ್ನ ತಮ್ಮನ ಮದ್ವೆಲೆ ನಾವೆಲ್ಲ ಕಾಸ್ಟ್ಲಿ ಸ್ಯಾರಿ ತಗೊಂಡಿದ್ವಿ. ವರ್ಕ್ ಚೆನ್ನಾಗಿ ಮಾಡಿದ್ದಾರೆ, ವರ್ಕ್ ಚೆನ್ನಾಗದೆ, ಶೇಪ್ ಇಲ್ಲ. ಇದು ಇನ್ನ ಕರ್ವ್ ಈ ತರ ಬರ್ಬೇಕಿತ್ತು. ಇಲ್ಲಿ ನಾವು ಒಂದೇ ಸಲ ಕೊಡೋದ್ರಿಂದ ಹಾಳು ಮಾಡ್ತಾರೆ, ಕನ್ಫ್ಯೂಸ್ ಆಗಿ. ಅಮ್ಮದು ನಂದು ಎಲ್ಲ ಒಟ್ಟಿಗೆ ಕೊಡ್ತೀವಿ ನಾವು. 3 ಜನ ಒಂದೇ ಸಲ ಕೊಡ್ತೀವಲ್ಲ. ಇಲ್ಲಿ ನೋಡಿ, ಎಲ್ಲ ಹ್ಯಾಂಡ್ ವರ್ಕ್ ಮಾಡ್ತೀವಿ. ವರ್ಕ್ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿ ಬಂದಿರಲಿಲ್ಲ. ವರ್ಕ್ ತುಂಬಾ ಚೆನ್ನಾಗಿದೆ. ವರ್ಕ್ ಚೆನ್ನಾಗಿ ಬಂದಿದೆ. ನನಗೆ ತುಂಬಾ ಇಷ್ಟ. ಇದನ್ನ ಒಂದ್ಸರಿ ಆದ್ರೂ ಉಟ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಉಟ್ಕೋ ಅಶ್ವಿನಿ. ಹೆಂಗಿದೆ ನೋಡಿ ಫೀಲ್. ಆ ಸ್ಯಾರೀಸ್ ಎಲ್ಲ ಮುಟ್ಟೋ ಫೀಲೇ ಬೇರೆ ಇದೆ, ಈ ಸ್ಯಾರಿ ಮುಟ್ಟೋ ಫೀಲ್ ಹಿಂಗಂದ್ರೇನೆ ನೋಡಿ ಫುಲ್ ಸಾಫ್ಟ್ ಗೊತ್ತಾಗ್ತಿದೆ. ಇದು ನಾರ್ಮಲ್ ಸ್ಯಾರಿ, ಸೆಮಿ ಸಿಲ್ಕ್. ಏನು ಒಂದು 2.5-3 ಏನೋ ಕೊಟ್ಟಿದ್ವಿ ಅವಾಗ. ಇವಾಗ ಇದಕ್ಕೆ ಹೇಳ್ತಾರೆ 5,000. ಒಂದು 5,000 ಈಗಿನ ರೇಟಿಗೆ 5,000 ಆದ್ರೂ ಕೊಡ್ಲೇಬೇಕು. ಸೇಮ್ ಇದೇ ತೋರಿಸ್ತಿದ್ದೀರಾ ಸ್ಯಾರಿ? ಉಲ್ಟಾ ಮಡಸಿಕ್ಕಿರೋದು ಉಲ್ಟಾ. ಅವರು ಅವಾಗ ಉಲ್ಟಾ ಸೀದಾ ಮಾಡ್ತಿರ್ತಾರೆ ಸ್ಯಾರಿನ. ಎಲ್ಲೋ ನೋಡಿ, ಮತ್ತೆ ಪಿಂಕು ಎಲ್ಲೋ. ಆಲ್ಮೋಸ್ಟ್ ನಮ್ಮ ಅದಕ್ಕೆ ಸೀರೆಯಲ್ಲಿ ಪಿಂಕು, ಪೀಚು, ಎಲ್ಲೋ, ರಾಮ ಗ್ರೀನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇದು ಆ್ಯನಿವರ್ಸರಿ ಸ್ಯಾರಿ. ಇದು ನಮ್ಮ ಯಜಮಾನ್ರು ಯಾವಾಗ ಕೊಡಿಸಿದ್ದು ಅಶ್ವಿನಿ? 2nd ಆ್ಯನಿವರ್ಸರಿ ಇಲ್ಲ 3rd ಆ್ಯನಿವರ್ಸರಿ ಇಲ್ಲ ಅನ್ಸುತ್ತೆ. ಮೋಯ್ತ ಹುಟ್ಟಿದ್ಲು. ಮೋಯ್ತನ ಮುಡಿ ಕೊಡುವಾಗ ಹಾಕೊಂಡಿದ್ದೆ ನಾನು ಇದನ್ನ. ಇದ್ದಿದ್ದು ಅವಾಗ ಎಲ್ಲೂ ಸಿಗ್ತಿರಲಿಲ್ಲ ಬ್ಯಾಂಗ್ಳೂರಲ್ಲಿ. ಆನ್ಲೈನಲ್ಲಿ ಆರ್ಡರ್ ಮಾಡಿ, ಗೊತ್ತಿಲ್ಲ ಅದಕ್ಕೆ. ಅವಾಗೇನೋ ಹೆಸರು ನೆನಪಿತ್ತು, ಈಗ ನೆನಪಿಲ್ಲ. ಅಶ್ವಿನಿ ಹತ್ರ ಗ್ರೀನ್ ಇದೆ, ನನ್ನ ಹತ್ರ ಈ ಸ್ಯಾರಿ. ಎಷ್ಟು ಕೊಟ್ಟಿದ್ದಿದ್ದು ಅವಾಗ ಇದಕ್ಕೆ? 4.5 ಏನೋ ಕೊಟ್ಟಿದ್ದು. ಬಂದ್ಮೇಲೆ ಬೇಜಾರಾಗ್ಬಿಟ್ರು ನಮ್ಮ ಅದಕ್ಕೆ. ನಾನು ಅಷ್ಟು ಚೆನ್ನಾಗೈತೆ ಆನ್ಲೈನಲ್ಲಿ ಏನ್ಕೊಂಡು ನೋಡಿ 4,500 ಕೊಟ್ಟು ಬುಕ್ ಮಾಡಿದ್ರೆ ಬಂದಮೇಲೆ ತುಂಬ ಬೇಜಾರಾಯಿತು. ಬಟ್ ಹಾಕೊಂಡಿದ್ದೀನಿ, ಒಂದು 2-3 ಸಲ ಹಾಕೊಂಡಿದ್ದೀನಿ. ಅದಕ್ಕೆ ಆನ್ಲೈನ್ ಶಾಪಿಂಗ್ ಮಾಡೋದು ಬಿಟ್ಬಿಟ್ವಿ. ವರ್ಕೆಲ್ಲ ಚೆನ್ನಾಗಿ ಮಾಡಿಸಿ ಸ್ಯಾರಿ ಲೆಂತ್ ಇರಲಿಲ್ಲ ನನ್ನ. ಇದು ಆನ್ಲೈನಲ್ಲಿ ಇದು ಚೆನ್ನಾಗೈತೆ, ಇದು ತುಂಬಾ ಇಷ್ಟ ಸ್ಯಾರಿ. ಅಶ್ವಿನಿ ಪ್ಯಾರೆಟ್ ಗ್ರೀನು ಬ್ಲ್ಯಾಕ್ ಏನೋ ತಗೊಂಡಿದ್ದು. ಇದು ಪೋಚಂಪಲ್ಲಿ ಬರ್ತಿತ್ತಲ್ಲ, ಪೋಚಂಪಲ್ಲಿ ಪ್ಯಾಟ್ರನ್ನು. ಒಂದು ಪ್ಯೂರ್ ಸಿಲ್ಕಲ್ಲಿ ತಗೋಬೇಕಲ್ಲ ಪೋಚಂಪಲ್ಲಿ. ಬುದ್ಧನ ವಾಪಸ್ ಕರ್ಕೊಬರ್ಬೇಕಾದ್ರೆ, ಬಾಣಂತನ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಕರ್ಕೊಬರ್ಬೇಕಾದ್ರೆ ಅವ್ರ ಮಮ್ಮಿ ಕೊಡ್ಸಿದ್ದು ಸ್ಯಾರಿ. ಸೆಮಿ ಸಿಲ್ಕೆ, ಬಟ್ ಚೆನ್ನಾಗೈತೆ. ನನಗೆ ಈ ಕಲರ್ ಇಲ್ಲ ಅಂದ್ಬಿಟ್ಟು ತಗೊಂಡಿದ್ದೆ. ಯಾಕಲ್ವಾ ಅದಕ್ಕೆ 3 ಇಯರ್ಸ್ ಬ್ಯಾಕು ಈ ಬ್ಲೌಸ್ ಸಹ ಟ್ರೆಂಡ್ ಆಗಿತ್ತು. ಈ ಡಿಸೈನ್ ಬರುತ್ತೆ ಹಿಂಗೆ ಅಲ್ಲ. ಇದು ನಮ್ಮ ಯಜಮಾನ್ರು ಫ್ರೆಂಡ್ ಅವ್ರು ಯಾರೋ ಮದುವೆ ಸೆಟ್ ಆಗಿದ್ದಕ್ಕೆ ಗಿಫ್ಟಾಗಿ ಕೊಟ್ಟಿದ್ದು. ನಾನು ಸ್ಟಿಚ್ ಮಾಡಿಸ್ದೆ ಹಿಂಗೆ ಇಟ್ಟಿದ್ದೆ. ಬಟ್ ನಾಗೇಂದ್ರ ಮದುವೆ ಟೈಮಲ್ಲಿ ಧಾರೆ ಟೈಮಲ್ಲಿ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ. ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ನನಗೆ ಎಲ್ಲೋ ಸ್ಯಾರಿ ಇಷ್ಟ, ಬಟ್ ಆದರೆ ನಾನು ತೊಗೊಳೋ ಎಲ್ಲೋ ಯಾವುದು ಈ ಥರ ಎಲ್ಲೋ ಬರಲ್ಲ. ಇದೊಂಥರ ಲೆಮನ್ ಎಲ್ಲೋ ಅಲ್ವಾ? ಲೆಮನ್ ಎಲ್ಲೋ ಇದು ಚೆನ್ನಾಗಿದೆ. ನಾನು ಅವತ್ತೇ ಹೇಳಿದ್ನಲ್ಲ ಅಶ್ವಿನಿ ಬ್ಲೌಸ್ ತೋರಿಸುವಾಗ, ಈ ಥರ ಪ್ಯಾಟ್ರನ್ ನಾನು ಯಾವುದಕ್ಕೂ ಹೊಲಿಸಲ್ಲ, ಇದೊಂದಕ್ಕೆ ಹೊಲಿಸಿದ್ದು. ಹಾಗೇಂದ್ರೆ ಮದುವೆ ಟೈಮಲ್ಲಿ ಅಷ್ಟೇ ಒಂದ್ಸಲ ಹಾಕೊಂಡಿರೋದು. ಎಲ್ಲ ಸ್ಯಾರಿನೂ ಒಂದ್ಸರಿ ಎಲ್ಲ 1 ಸಲ 2 ಸಲ ಅಷ್ಟೇ ಹಾಕಿರೋದು. ಅದಕ್ಕೆ ಸಿಲ್ಕ್ ಸ್ಯಾರಿ ತೊಗೋಬಾರ್ದು. ನಾರ್ಮಲ್ ಸ್ಯಾರಿ ತೊಗೊಂಡ್ರೆ ಎಷ್ಟು ಸಲ ಬೇಕಾದರೂ ಹಾಕ್ಬೋದು. ತುಂಬ ಟ್ರೆಂಡಲ್ಲಿ ಇದ್ದಂಥ ಸ್ಯಾರಿ ರಸ್ಟ್ ಆರೆಂಜ್ ಫೈನಲಿ ತಗೊಂಡ್ವಿ. ಅಂದ್ರೆ ಇದು ಟ್ರೆಂಡ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ತಗೊಂಡ್ವಿ. ತಗೊಂಡಿದ್ ಸ್ಯಾರಿ ಇದು 5 ದಿನ ಸ್ಟಿಚ್ ಆಗಿಲ್ಲ. ಮುಂಚೆ ತಗೊಂಡಿದ್ದ ಸ್ಯಾರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಉಡಿಸಿದ ಸ್ಯಾರಿ. ಇದು ದೇವ್ರಿಗೆ ಉಡಿಸಿದ್ದೆ. ಬಟ್ ತಗೊಳ್ವಾಗ ತಗೊಂಡೆ, ಯಾಕೋ ಕಲರ್ ಇಷ್ಟ, ಆಮೇಲೆ ಆಗಿಲ್ಲ ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಇದು ನನಗೆ ಭಾರಿ ಇಷ್ಟ ಆಯಿತು. ಸಾಫ್ಟ್ ಸಿಲ್ಕ್ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ಬ್ಲೌಸ್ ವರ್ಕ್ ಚೆನ್ನಾಗಿದೆ. ಬ್ಲೌಸು ಫುಲ್ಲು ಬಾರ್ಡರು ದೊಡ್ಡದಿರೋದಕ್ಕೆ ಸ್ಲೀವ್ಸ್ಗೇನು ವರ್ಕ್ ಮಾಡಿಸಿಲ್ಲ. ಆಮೇಲೆ ನನ್ನ ಫ್ಯಾನ್ಸಿ ಸ್ಯಾರಿ ನನಗೆ ಆ್ಯಕ್ಚುಲಾಗಿ ಈ ಥರ ಬಾರ್ಡ್ರು ಬೇಕು ಅಂತ ಹೋಗಿದ್ದು. ನಾನು ಹೋದಾಗ ರೆಸ್ಟೋರೆಂಟಲ್ಲಿ ಒಂದೇ ಸ್ಯಾರಿ ಇದ್ದಿದ್ದು. ಇದು ತುಂಬ ಚೆನ್ನಾಗಿದೆ. 2 ಥರ ಬಂದಿದೆ ನೋಡಿ ಬುಟ್ಟ. ಒಂದು ಈ ಥರ ಲೈನ್ ಬಂದಿದೆ ಇಲ್ಲಿ, ಇನ್ನೊಂದು ಈ ಥರ ಬಂದಿದೆ. ಚಕ್ರ ಪಿಕಾಕು ಎಲ್ಲ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ. ನಮಗಿಷ್ಟ ಆಯಿತು, ಬಟ್ ನಮ್ಮ ಮಮ್ಮಿಗೆ ಇಷ್ಟ ಆಗಿಲ್ಲ. ಇದು ಅವ್ರ ಮಮ್ಮಿಗೆ ಅಂತ ತಗೊಂಡಿದ್ದು ಸ್ಯಾರಿ. ಅವ್ರ ಮಮ್ಮಿಗೆ ಇಷ್ಟ ಆಗಿಲ್ಲ. ಹಳ್ಳೆಣ್ಣೆ ಕಲರ್ ತಗೊಬಂದವಳೆ ಅಂತ ಬೈತು. ಇವ್ರಿಗೆ ಇಲ್ಲಿ ವೈನ್ ಕಲರ್ ಬಂದಿದೆ. ನಂತರ ಈ ತರ ವೈನ್ ಕಲರ್ ಯಾವ್ದು ಇಲ್ಲ. ನಂದು ಬಾರ್ಡರ್ ವೈನ್ ಇದೆ, ಅಶ್ವಿನಿಗೆ ಬ್ರೌನ್ ಇದೆ, ಚಾಕ್ಲೇಟ್ ಬ್ರೌನ್ ಇದೆ. ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೂ ಕುಚ್ಚು ಹಾಕಿಸ್ಕೊಬಿಟ್ಟಿದ್ದೀನಿ. ಅಶ್ವಿನಿ ಹಾಕೊಡಲ್ಲ ಅಂತ.
ಈ ಸಲ ಇಬ್ರು ಹಾಕಿಸ್ಕೊಂಡ್ವಿ ಮತ್ತೆ ಕುತ್ಕೊಂಡು ಏನು ಹಾಕೋದು ಅಂತ ಬೇಬಿ. ಈಗ ಕಮೆಂಟ್ ಮಾಡಿ ಈ ಸ್ಯಾರಿ ಚೆನ್ನಾಗಿಲ್ವಾ, ಚೆನ್ನಾಗಿಲ್ಲ ಅಂತ ಹಾಗೆ ಇಟ್ಟಿದ್ದಾರೆ. ನಾನು ಚೆನ್ನಾಗಿಲ್ಲ ಅಂತ ಇಟ್ಟಿಲ್ಲ, ಈ ಕಲರ್ ನನಗೆ ಸೆಟ್ ಆಗಲ್ಲ ಅಂತ ಇಟ್ಕೊಂಡಿನಿ. ದೇವ್ರು ಗುಡಿಸಿದಾಗ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಅದಕ್ಕೆ ಮಾಡಲ್ಲ, ನನ್ನ ಹತ್ರ ಇರೋ ಸೀರೆ ಎಲ್ಲ ಆಲ್ಮೋಸ್ಟ್ ಲೈಟ್ ಕಲರ್ಸೇ ನಾನು ತೊಗೊಳೋದು. ಈ ಸಲ ಅಶ್ವಿನಿ ಇದು ಚೆನ್ನಾಗಿರುತ್ತೆ ತೊಗೊಳ್ಳಿ ಎತ್ತಿಗೆ ಅಂತ ಅಂದಿದ್ದಕ್ಕೆ ತೊಗೊಂಡೆ. ಹೊಲ್ಸಿಲ್ಲ, ಇಷ್ಟ ಆಗದೆ ಹೊಲ್ಸಿಲ್ಲ, ಬಟ್ ಆದರೆ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತೈತಾ ಈ ಸಲ? ನೀನು ಎಲ್ಲ ಕಲರು ಟ್ರೈ ಮಾಡಬೇಕು. ಸ್ಯಾರಿ ಹಾಕೊಂಡಾಗ ನಮ್ಮ ಫೇಸ್ ಹೈಲೈಟ್ ಹಾಕೊಳ್ಬೇಕು. ಸೊ ಹಾಗಾಗಿ ನನಗೆ ಜಾಸ್ತಿ ಲೈಟ್ ಕಲರೇ ಇಷ್ಟ ಆಗುತ್ತೆ. ಈ ಸೀರೆ ತುಂಬ ಚೆನ್ನಾಗಿದೆ. ಇಷ್ಟು ಸೀರೆಯಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ ಅಂದರೆ ಇದೆ, ನನ್ನ ತಮ್ಮನ ಮದುವೆ ಸ್ಯಾರಿ. ಈ ಸೀರೆ ನಂಗೆ ತುಂಬ ಇಷ್ಟ. ಹೇಗಿದೆ? ಉಟ್ಕೋಬೇಕು, ಬಟ್ ಆದರೆ ಕೊಡ್ತೀನಿ ಉಟ್ಕೋ ಅಶ್ವಿನಿ. ಬಟ್ ಆದರೆ ಯಾವುದೂ ಫಂಕ್ಷನ್ಸ್ ಇಲ್ಲ ಉಟ್ಕೊಂಡು ಹೋಗೋದಕ್ಕೆ. ಸೊ ಎಲ್ಲ ಫಂಕ್ಷನು ಮುಗ್ದೋಗ್ಬಿಟ್ಟಿದೆ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ಪಕ್ಕ ಈಸ್ಕೊಂಡು ಇದನ್ನು ಹಾಕ್ಕೋತೀನಿ. ಆದರೆ ಫಂಕ್ಷನ್ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಹೊಸ ಸೀರೆ ಹೊಸ ಸೀರೆ ತಗೊಂಡು ಮಾಡಿಸಿ ಇನ್ನೂ 2 ಸೀರೆ ಸ್ಟಿಚ್ ಮಾಡಿಸೋದಿದೆ, ಅದನ್ನು ಮಾಡಿಸಿ ಹಾಕ್ಕೊಂಡು ಆಮೇಲೆ ಇದನ್ನು ಇಸ್ಕೊತೀನಿ. ನೀನು ಇದನ್ನು ಉಟ್ಕೋ, ನನಗೆ ಗೋಲ್ಡ್ ಕೊಡು. ಬಾಯ್ ಮಗನೇ. ಹೇಗಿದೆ ಈ ಕಲರ್ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದೆ, ಅದಕ್ಕೆ ನಂಗೆ ತುಂಬ ಇಷ್ಟ. ಯಾವ ಸೀರೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸಕ್ಕತ್ತಾಗಿದೆ. ಚೆನ್ನಾಗಿತ್ತಾ ಸೀರೆ ಕಲೆಕ್ಷನ್? ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾವ ಸೀರೆ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.